ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅರ್ಜುನ್ ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಹೌದು, ಚಿಕ್ಕಪ್ಪ ಹೇಳಿದ್ದು ಕರೆಕ್ಟ್. ಇವತ್ತು ನಾನು ಭಾರ್ಗವಿ ಹತ್ರ ಎಲ್ಲ ವಿಚಾರನೂ ಹೇಳಬೇಕು. ಅವರ ಮತ್ತು ನನ್ನ ನಡುವೆ ಇರೋ ಭಿನ್ನಾಭಿಪ್ರಾಯಗಳನ್ನು ಇವತ್ತು ನಾನು ಬಿಡಿಸ್ಕೊಳ್ಳೇಬೇಕು, ಬಗೆಹರಿಸಲೇಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಭಾರ್ಗವಿ ರೂಮ್ಗೆ ಬರ್ತಾಳೆ. ಭಾರ್ಗವಿ ಬಂದಾಗ ಅರ್ಜುನ್ ಖುಷಿಯಾಗುತ್ತೆ ಭಾರ್ಗವಿ ನೋಡಿ. ಇನ್ನು ಭಾರ್ಗವಿ ಹಾಲು ಕೊಡ್ತಾಳೆ. ಇನ್ನು ಅದನ್ನು ಅರ್ಜುನ್ ತಕೊಂಡು ಅರ್ಜುನ್ ಹಾಲು ವಾಪಸ್ ಭಾರ್ಗವಿಗೆ ಕೊಡ್ತಾನೆ. ಆವಾಗ ಭಾರ್ಗವಿ ಸಿಟ್ಟಿನಲ್ಲಿ ಆ ಹಾಲನ್ನು ತೆಗೆದು ಬಿಸಾಡ್ತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, ಅಲ್ಲ, ಇನ್ನೆಷ್ಟು ನೀನು ನಾಟಕ ಮಾಡಬೇಕಂತ ಮಾಡಿದ್ದೆ, ಇನ್ನೆಷ್ಟು ನನ್ನ ಹತ್ರ ನೀನು ಸುಳ್ಳು ಹೇಳ್ಬೇಕಂತ ಮಾಡಿದ್ಯಾ, ಇನ್ನು ಯಾಕೆ ಈ ರೀತಿ ನಾಟಕ ಮಾಡ್ತಿದ್ಯಾ ಅರ್ಜುನ್, ಹೇಳು ಅಂತ ಹೇಳ್ತಾಳೆ. ಆಗ ಅರ್ಜುನ್ ಹೇಳ್ತಾನೆ, ಏನು ಹೇಳ್ತಿದ್ದೀರಾ ಮೇಡಮ್, ನಂಗೆ ಒಂದು ಅರ್ಥ ಆಗ್ತಿಲ್ಲ, ಏನು ನಾಟಕ, ನಂಗೆ ಒಂದು ಅರ್ಥ ಆಗ್ತಿಲ್ಲ ಮೇಡಮ್ ಅಂತ ಹೇಳ್ತಾನೆ. ಆಗ ಭಾರ್ಗವಿ ಹೇಳ್ತಾಳೆ, ಸಾಕು ಅರ್ಜುನ್, ಮೋಸ ಮಾಡಿ ನನ್ನನ್ನು ಈ ಮನೆಗೆ ಕರೆಸಿದ್ಯಲ್ವಾ, ಇವಾಗ ಇನ್ನೂ ಬೇರೆ ನಾಟಕ, ಯಾವ ಖುಷಿಗೆ ಇದಲ್ಲ, ಇನ್ನು ಏನು ಮಾಡ್ಬೇಕಂತಿದ್ಯಾ, ನನ್ನ ಜೀವನ ನೀನು ಎಷ್ಟು ಹಾಳು ಮಾಡ್ಬೇಕಂತ ಇದೆಯಾ, ನೀನು ಒಂದ್ ಜೆ ಪಿ ಮಗ ಅಂತ ನಿಂಗೆ ಹೇಳ್ಬೋದಿತ್ತಲ್ಲ, ಅದರಲ್ಲೂ ಮೋಸ ಮಾಡಿದೆ, ಇನ್ನು ಯಾಕೆ ಈ ರೀತಿ ನಾಟಕ, ಸತ್ಯ ಬಾಯ್ ಬಿಡು ಅಂತ ಹೇಳ್ತಾ ಇರ್ತಾಳೆ. ಆಗ ಅರ್ಜುನ್ ಹೇಳ್ತಾರೆ, ಅಲ್ಲ ಮೇಡಮ್, ನಂಗೆ ನೀವು ಏನು ಹೇಳ್ತಿದ್ದೀರಾ ಒಂದು ಅರ್ಥ ಆಗ್ತಿಲ್ಲ ಮೇಡಮ್. ಒಂದ್ಸಲ ಅರ್ಥ ಮಾಡ್ಕೊಳ್ಳಿ, ನಾನು ನಿಮ್ಮನ್ನು ಪ್ರೀತಿಸಿರೋದು ತುಂಬಾ ಸತ್ಯ, ನಾನು ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದೇನೆ. ಅಪ್ಪ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ ಅಷ್ಟೇ, ಆದರೆ ಅಪ್ಪನಿಗೆ ಎಲ್ಲ ಅರಿವು ನಾನು ಮಾಡಿಸ್ತೇನೆ, ಅವರಿಗೆ ಸತ್ಯ ಏನಂತ ನಾನು ಅವರಿಗೆ ಹೇಳ್ತೇನೆ. ಆದರೆ ದಯವಿಟ್ಟು ಮೇಡಮ್, ನೀವು ನನ್ನ ನಂಬಿ ಮೇಡಮ್, ದಯವಿಟ್ಟು ಮೇಡಮ್. ನೋಡಿ, ನೀವೇ ಭಾರ್ಗವಿ ಅವರಂತ ಹೇಳಿ ನಂಗೆ ಗೊತ್ತಾಗಿದ್ದು ಸ್ವಲ್ಪ ಸಮಯದ ನಂತರ, ಅದಕ್ಕಿಂತ ಮುಂಚೆನೇ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೆ. ಅದಾದಮೇಲೆ ನಂಗೆ ಗೊತ್ತಾಗಿದ್ದು ನೀವೇ ಆಪೋಸಿಟ್ ಲಾಯರ್ ಅಂತ ನಮ್ಮ ಅಪ್ಪನಿದ್ರು. ಆದರೆ ನಂಗೆ ಶಾಕ್ ಆಯಿತು. ಹೌದು, ಹಾಗಂತ ಮಾತ್ರಕ್ಕೆ ನನ್ನ ಪ್ರೀತಿ ಕಡಿಮೆ ಆಗಲಿಲ್ಲ ಮೇಡಮ್. ಈ ವಿಚಾರನ ನಿಮ್ಮ ಹತ್ರ ತುಂಬ ಸಲ ಹೇಳಬೇಕಂತ ಮಾಡಿದೆ, ಆದರೆ ನೀವೇ ಕೇಳಲಿಲ್ಲ ಅಂತ ಹೇಳ್ತಾನೆ. ಆಗ ಭಾರ್ಗವಿ ಹೇಳ್ತಾಳೆ, ಸಾಕು ನಿಲ್ಲಿಸು, ಇನ್ನೇನು ಮಾಡಬೇಕಂತ ಮಾಡಿದ್ಯಾ, ನಿಂಗೆ ಗೊತ್ತಿದೆ ಈ ಮನೆ ಕಂಡ್ರೆ ಆಗಲ್ಲ, ನಿಮ್ಮ ಅಪ್ಪನ ಹೆಸರು ಕಂಡ್ರೆ ನಂಗೆ ಮೈಯೆಲ್ಲ ಉರಿಯುತ್ತೆ ಅಂತ ಗೊತ್ತಿದೆ ಅಲ್ಲ ಸಂಧ್ಯಾ, ಅವಳು ಏನು ಮಾಡಿದ್ಲು, ಅವಳಿಗೆ ಈ ಮನೆಯವ್ರು ಕನಿಕರ ತೋರಿಸ್ತಿಲ್ಲ, ಇನ್ನು ನನ್ನನ್ನು ಬಿಡ್ತಾರ ಅಂತ ಪಾಪಿಗಳು ಈ ಮನೆಯವರು. ಈ ಮನೆಗೆ ನನ್ನನ್ನು ಯಾಮರಿಸಿ ಕರ್ಕೊಂಡು ಬಂದಿಯಲ್ಲ ನೀನು, ಇನ್ನು ನಾನು ಹೇಗೆ ನಂಬಲಿ ಹೇಳು, ನೀನೇ ಹೇಳು ಅಂತ ಹೇಳ್ತಾಳೆ. ಆಗ ಅರ್ಜುನ್ ಹೇಳ್ತಾನೆ, ಮೇಡಮ್ ಒಂದ್ಸಲ ಅರ್ಥ ಮಾಡ್ಕೊಳ್ಳಿ ಮೇಡಮ್, ನನಗೆ ನಿಮ್ಮ ಮೇಲಿರೋ ಪ್ರೀತಿ ಸುಳ್ಳಲ್ಲ ಮೇಡಮ್. ನೀವು ನನಗೆ ಪ್ರಪೋಸ್ ಮಾಡಿದಾಗ ನಾನು ಜೆ ಪಿ ಪಾಟೀಲ್ ಮಗ ಅಂತ ಹೇಳಬೇಕಂತ ಇದ್ದೆ, ಆದರೆ ಅದು ಯಾಕೆ ಹೇಳಲಿಲ್ವೋ ನಂಗೆ ಗೊತ್ತಾಗಲಿಲ್ಲ. ಆದರೆ ನಿಜ ಮೇಡಮ್, ನಾನು ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಮೇಡಮ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳ್ತಾನೆ ಇರ್ತಾನೆ. ಇನ್ನು ಈ ಕಡೆ ಬೃಂದ ಹೇಳ್ತಾ ಇರ್ತಾಳೆ, ಅಲ್ಲ ಭಾರ್ಗವಿ, ನನ್ನ ಲೈಫ್ ಹೀಗಿದೆ, ನನ್ನ ಲೈಫಲ್ಲಿ ನಾನು ಖುಷಿ ನೋಡ್ತಿಲ್ಲ, ಹಾಗಿರುವಾಗ ನಿನ್ನನ್ನು ಖುಷಿಯಾಗಿರೋಕ್ಕೆ ಬಿಡ್ತೇನಂತ ಅಂದ್ಕೊಂಡಿದ್ಯಾ, ಸಾಧ್ಯನೇ ಇಲ್ಲ. ಇವತ್ತು ನೀನು ಹೇಗೆ ಖುಷಿಯಾಗಿರ್ತೀಯ ನಾನು ಕೂಡ ನೋಡ್ತೇನೆ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅವಳಿಗೆ ಸಾಕ್ಷಿ ಸಿಗ್ತಾಳೆ. ಇನ್ನು ಅವಳು ಹೇಳ್ತಾಳೆ, ಬೃಂದ ನಿಲ್ಲು ಅಂತ ಹೇಳ್ತಾಳೆ. ಆಗ ಬೃಂದ ಹೇಳ್ತಾಳೆ, ಏನು ಚಿಕ್ಕತ್ತೆ ಅಂತ ಹೇಳ್ತಾಳೆ. ಬೃಂದ, ನಾನಿಗೊಂದು ಸ್ಟೋರಿ ಹೇಳಲ್ಲ ಅಂತ ಹೇಳ್ತಾಳೆ. ಆವಾಗ ಬೃಂದ ಹೇಳ್ತಾಳೆ, ಏನು ಸ್ಟೋರಿ, ನೋಡಿ ನಿಮ್ಮ ಸ್ಟೋರಿ ಕೇಳುವಷ್ಟು ಟೈಮ್ ನನಗಿಲ್ಲ ಅಂತ ಹೇಳ್ತಾಳೆ. ಆಗ ಚಿಕ್ಕತ್ತೆ ಹೇಳ್ತಾಳೆ, ನೋಡು ಬೃಂದ, ನನಗೆ ಸ್ಟೋರಿ ಹೇಳ್ತೀನಿ, ಆ ಸ್ಟೋರಿ ನೀನು ಕೇಳಲೇಬೇಕು ಅಂತ ಹೇಳ್ತಾಳೆ. ಆಗ ಬೃಂದ ಹೇಳ್ತಾಳೆ, ಆಯಿತು, ನಾ ಕೇಳಲಿಲ್ಲ ಅಂದರೆ ನೀವು ನನ್ನ ಬಿಡ್ತೀರಾ, ಏನು ಸ್ಟೋರಿ ಬೇಗ ಹೇಳಿ ಅಂತ ಹೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ನೋಡು, ಒಂದು ಗ್ಲಾಸ್ ಜಾರ್ ಇರುತ್ತೆ, ಅದರಲ್ಲಿ ಒಂದು ಸಲ ಕೈ ಹಾಕಿ ಚಾಕ್ಲೇಟ್ ತೆಗಿಲಿಕ್ಕೆ ಹೋಗ್ತೀಯ, ಆವಾಗ ನಿಂಗೆ ಅನಿಸುತ್ತೆ ನಂಗೆ ಇಷ್ಟೇ ಚಾಕ್ಲೇಟ್ ಸಾಕಾಗಲ್ಲ, ಇನ್ನೂ ಬೇಕಂತ ಅನಿಸುತ್ತೆ. ಆಗ ಮತ್ತೊಂದು ಕೈಯನ್ನು ಹಾಕಿ ಚಾಕ್ಲೇಟ್ ತೆಗಿಲಿಕ್ಕೆ ಹೋಗ್ತೀಯ, ಆಗ ಚಾಕ್ಲೇಟ್ ಹೊರಗೆ ಬರಲ್ಲ, ಯಾಕಂದರೆ ಎರಡು ಕೈ ಆ ಗಾಜಿನೊಳಗೆ ಸಿಕ್ಕಿ ಹಾಕ್ಕೊಂಡಿರುತ್ತೆ. ಆವಾಗ ನೀನೇನು ಮಾಡಬೇಕು, ಆ ಚಾಕ್ಲೇಟನ್ನು ಪುನಃ ಆ ಗಾಜಿಗೆ ಹಾಕಿ ಆ ನಂತರ ಕೈ ತೆಗಿಬೇಕು ಅಂತ ಹೇಳ್ತಾಳೆ. ಆಗ ಬೃಂದ ಹೇಳ್ತಾಳೆ, ಓ ನೈಸ್ ಸ್ಟೋರಿ ಅಂತ ಹೇಳೋಕ್ಕಾಗಲ್ಲ, ಡಬ್ಬ ಥರ ಇತ್ತು ಅಂತ ಹೇಳ್ತಾಳೆ. ಆಗ ಚಿಕ್ಕತ್ತೆ ಹೇಳ್ತಾಳೆ, ಅಲ್ಲ ಅದು ಹೇಗೆ ಸ್ಟೋರಿ ಡಬ್ಬ ಥರ ಇತ್ತು, ನಾನು ಹೇಳಿದ್ದು ನಿನ್ನ ಸ್ಟೋರಿ ಅಲ್ಲ, ನೀನು ಎಷ್ಟು ಚಾಲಾಕಿ, ನೀನು ಈ ಮನೆಗೆ ಸೊಸೆಯಾಗಿ ಬಂದಿದ್ದಲ್ಲದೆ ನಿನ್ನ ತಂಗಿನೂ ಈ ಮನೆಗೆ ಪ್ಲ್ಯಾನ್ ಮಾಡಿ ಸೊಸೆಯಾಗಿ ಕರೆಸಿದ್ಯಲ್ವಾ, ನೀನೇ ಮೋಸ ಮಾಡಿ ಈ ಮನೆಗೆ ಬಂದಿದ್ಯಾ, ಅಂಥದ್ರಲ್ಲಿ ನಿನ್ನ ತಂಗಿನೂ ಮೋಸ ಮಾಡಿ ಈ ಮನೆಗೆ ಬರುವಾಗ ನೀನು ಮಾಡಿದ್ಯಾ ಅಂಥವಳು ನೀನು. ನಿನ್ನನ್ನು ಈ ಮನೆ ಸೊಸೆ ಅಂತ ಒಪ್ಕೊಂಡಿದ್ದೆ ನಾವು ಇತ್ತೀಚೆಗೆ, ನಿನ್ನ ತಂಗಿನ ಬೇರೆ ಕರ್ಕೊಂಡು ಬಂದಿದ್ಯಾ, ಏನು ಮನೆ ಹಾಳು ಬುದ್ಧಿ ನಿಂದು, ನೀನು ಯಾರೇ ಈ ರೀತಿ ಎಲ್ಲ ಮಾಡೋಕ್ಕೆ, ನಿಜವಾಗ್ಲೂ ನೀನೇ ಇದ್ರ ಹಿಂದೆ ಇದೆ ಅಂತ ಗೊತ್ತಾಗಬೇಕು, ನಿನ್ನನ್ನು ಈ ಮನೆ ಬಿಟ್ಟು ಓಡಿಸ್ತಾನೆ ಇರೋದೆ. ನಿಂಗೆ ನೆನಪಿದೆ ಅಲ್ವಾ, ನೀನೇ ಭಾರ್ಗವಿ ಅಕ್ಕ ಅಂತ ಗೊತ್ತಾದಾಗ ನಿನ್ನನ್ನು ಮನೆ ಬಿಟ್ಟು ಹೊರಗೆ ಕಳಿಸಿದ್ರು, ಅದೇ ರೀತಿ ಇನ್ನೊಂದು ಸಲ ಆಗುತ್ತೆ. ಇನ್ನೇನು ಹೆಚ್ಚು ದಿನ ಎಲ್ಲ ನೀನು ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರಬೇಕು ಅಂತ ಹೇಳ್ತಾಳೆ. ಆಗ ಬೃಂದ ಹೇಳ್ತಾಳೆ, ಚಿಕ್ಕತ್ತೆ ಸುಮ್ಮನೆ ಇರಿ, ಇಡೀ ದಿನ ಅದನ್ನೇ ಹೇಳ್ತಾ ಇರಬೇಡಿ, ನನಗೂ ಅವಳಿಗೂ ಯಾವುದೇ ಸಂಬಂಧ ಇಲ್ಲ, ನನಗೂ ಈ ಮನೆಗೆ ಅವಳನ್ನು
ಅರ್ಜುನ್ ಕರ್ಕೊಂಬಂದಿದ್ದು, ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಅರ್ಜುನಿಗೆ ಹೋಗಿ ಬೈರಿ, ನಂಗೆ ಯಾಕೆ ಬೈತಿದ್ದೀರಾ ಅಂತ ಕೇಳ್ತಾಳೆ. ಆಗ ಚಿಕ್ಕತ್ತೆ ಹೇಳ್ತಾಳೆ, ಸಾಕು ನಾಟಕ, ನೀನೇ ಅವಳ ನಾಟಕ ಮಾಡಿ ಇಲ್ಲಿ ಕರ್ಸ್ಕೊಂಬಂದಿದ್ಯಾ, ಮೋಸ ಮಾಡಿ ಅವಳು ಈ ಮನೆ ಬರೋ ಹಾಗೆ ಮಾಡಿದ್ದೆ ನೀನು, ಇದೆಲ್ಲ ನಂಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ ಬೃಂದ ಅಂತ ಹೇಳ್ತಾಳೆ. ಅಷ್ಟರಲ್ಲಿ JP ಪಾಟೀಲ್ ಬರ್ತಾನೆ. JP ಪಾಟೀಲ್ ಬಂದು ಹೇಳ್ತಾನೆ, ಏನಾಗ್ತುಂಟು ಇಲ್ಲಿ ಅಂತ ಹೇಳ್ತಾನೆ. ಆಗ ಬೃಂದ ಹೇಳ್ತಾಳೆ, ನೋಡಿ ಮಾವ, ಅತ್ತೆ ಹೇಳ್ತಿದ್ದಾರೆ ನಾನೇ ಭಾರ್ಗವಿನ ಈ ಮನೆ ಕರ್ಕೊಂಡು ಬಂದೆ ಅಂತೆ ಮೋಸ ಮಾಡಿ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾಳೆ. ಆಗ ಚಿಕ್ಕತ್ತೆ ಹೇಳ್ತಾರೆ, ಅಯ್ಯೋ ಅಯ್ಯೋ ಇಲ್ಲ ಭಾವ, ನಾನೇನೋ ಹಾಗೆ ಹೇಳಿಲ್ಲ, ನಾನು ಇರೋ ವಿಚಾರನ ಹೇಳಿದೆ ತಾನೇ ಅಂತ ಹೇಳ್ತಾಳೆ. ಆಗ JP ಪಾಟೀಲ್ ಹೇಳ್ತಾನೆ, ಹೌದು, ಅವಳು ಹೇಳಿದ್ದು ಸರಿಯಾಗೇ ಇದೆ ಅಂತ ಹೇಳ್ತಾನೆ. ಅವಾಗ ಬೃಂದಕ್ಕೆ ಶಾಕ್ ಆಗುತ್ತೆ. ಅಲ್ಲ ಬೃಂದ, ಹೇಗಿದ್ರು ನೀವಿಬ್ರು ರಕ್ತ ಸಂಬಂಧಿಗಳು, ಒಡ ಹುಟ್ಟಿದವರು, ಹಾಗಿರುವಾಗ ನೀನೇ ಅವಳನ್ನು ಈ ಮನೆಗೆ ಕರ್ಕೊಂಡು ಬಂದಿರ್ಬೋದಲ್ಲ, ಯಾರಿಗೊತ್ತು, ನಮಗೆ ಮೋಸ ಮಾಡಿ ನೀನು ಅದೇ ರೀತಿ ಮಾಡಿರ್ಬೋದಲ್ವಾ ಅಂತ ಹೇಳ್ತಾಳೆ. ಎಷ್ಟಾದರೂ ತಂಗಿ ಅಲ್ವಾ, ಪ್ರೀತಿ ಎಲ್ಲಿ ಹೋಗುತ್ತೆ ಅಂತ ಹೇಳ್ತಾನೆ. ಆಗ ಬೃಂದಂಗೆ ತುಂಬಾ ಸಿಟ್ಟು ಬರುತ್ತೆ. ಮಾವ ಸಾಕು, ಅವಳ ತಂಗಿ ಅಂತ ಹೇಳಿದ್ರೆ ನಂಗೆ ಸಿಟ್ಟು ಬರುತ್ತೆ. ಒಂದೇ ಹೊಟ್ಟೆಯಿಂದ ನಾವಿಬ್ರು ಬಂದಿದ್ದೇವೆ ಅಂತ ಗೊತ್ತಾದರೆ ನಂಗೆ ಮೈಯೆಲ್ಲ ಊತೋಗುತ್ತೆ. ಅಂಥವಳನ್ನು ನಾನು ಈ ಮನೆ ಕರ್ಕೊಂಬರೋದಾ? ನಾನು ಅಲ್ಲಿ ಇರುವಷ್ಟು ದಿನ ನನ್ನ ನೆಮ್ಮದಿಯಾಗಿರ್ಲಿಕ್ಕೆ ಬಿಡಲಿಲ್ಲ ಅವಳು. ಇವಾಗ ಇಲ್ಲಿ ಬಂದಿದ್ದಾಳೆ, ನಾನಿಲ್ಲಿ ಖುಷಿಯಾಗಿರ್ಬೇಕಂತ ಅಂದ್ಕೊಂಡೆ, ಇಲ್ಲಿ ಬಂದು ನನ್ನ ಜೀವನ ಸಾಯಿಸ್ತಿದ್ದಾಳೆ. ಅವಳನ್ನಂತೂ ನಾನು ಸುಮ್ಮನೆ ಬಿಡಲ್ಲ. ನೋಡಿ ಮಾವ, ಅರ್ಜುನ್ ಹೇಗೆ ಅವಳನ್ನು ಮದುವೆ ಮಾಡಿ ಈ ಮನೆಗೆ ಕರ್ಕೊಂಡು ಬಂದು, ಅದೇ ರೀತಿ ಅವನು ಅವಳನ್ನು ಒದ್ದು ಹೊರಗೆ ಓಡಿಸ್ಬೇಕು. ಆ ಥರ ನಾನು ಮಾಡೇ ಮಾಡ್ತೇನೆ, ಇದೆಲ್ಲ ನನ್ನ ಜವಾಬ್ದಾರಿ, ನಾನು ಮಾಡೇ ಮಾಡ್ತೇನೆ ಅಂತ ಹೇಳ್ತಾಳೆ. ಆಗ JP ಹೇಳ್ತಾನೆ, ಅಲ್ಲ, ಇದೇ ರೀತಿ ಬಾಯಿ ಮಾತು ಎಷ್ಟು ಸಲ ನೀನು ಹೇಳಿದ್ಯಾ, ಬಾಯಿ ಮಾತಿಗೆ ಎಲ್ಲನೂ ಹೇಳ್ತೀಯ, ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ, ನಿಂದು ಖಾಲಿ ಬಾಯಿ ಮಾತು ಬೃಂದ, ಮತ್ತೇನು ಇಲ್ಲ ಅಂತ ಹೇಳಿ ಇಬ್ಬರು ಅವಳಿಗೆ ಆ ರೀತಿಯೆಲ್ಲ ಮಾತಾಡಿ ಹೋಗ್ತಾರೆ. ಇನ್ನು ಬೃಂದ ಒಬ್ಬಳೇ ಯೋಚನೆ ಮಾಡ್ತಾ ಇರ್ತಾಳೆ, ಹೌದಲ್ವಾ, ನಿಮಗೆ ನನ್ನ ಮಾತು ಅರ್ಥ ಆಗ್ತಿಲ್ಲ ಅಲ್ವಾ, ನನ್ನ ಬೆಲೆ ಏನಂತ ಗೊತ್ತಿಲ್ಲ ಅಲ್ವಾ, ನೋಡಿ ನಾನು ಏನು ಮಾಡ್ತೇನೆ, ಈ ಮನೆಯಲ್ಲಿ ನನ್ನ ಸ್ಥಾನ ಏನಂತ ನಾನು ತೋರಿಸ್ಕೊಳ್ತೇನೆ, ನನ್ನ ಪವರ್ ಏನಂತ ನಿಮಗೂ ಗೊತ್ತಾಗುತ್ತೆ. ಏ ಭಾರ್ಗವಿ, ನಿನ್ನ ನಾನು ಸುಮ್ಮನೆ ಬಿಡಲ್ಲ ಕಣೆ, ನಾನು ಏನು ಮಾಡಬೇಕು ಅದೇ ಮಾಡ್ತೇನೆ ನೋಡು. ನನ್ನ ಜೀವನ ನಾನು ಸರಿ ಮಾಡ್ಕೊಳ್ಳಿಕ್ಕೋಸ್ಕರ ನಾನು ಯಾವ ಲೆವೆಲಿಗೆ ಬೇಕಾದರೂ ಹೋಗ್ತೇನೆ. ಒಟ್ಟಿನಲ್ಲಿ ನನ್ನ ಜೀವನ ಚೆನ್ನಾಗಿರಬೇಕು, ಅದೇ ನಂಗೆ ಮುಖ್ಯ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಭಾರ್ಗವಿ ಹೇಳ್ತಾಳೆ, ಸಾಕು ಅರ್ಜುನ್ ಸಾಕು, ಎಷ್ಟಂತ ನಾಟಕ ಮಾಡ್ತೀಯಾ, ಇನ್ನೇನು ಮಾಡಬೇಕಂತ ಮಾಡಿದ್ಯಾ, ಆಯಿತು ಒಪ್ಕೊಳ್ಳೋಣ, ನೀನು ಹೇಳಿದೆಲ್ಲ ಒಪ್ಕೊಳ್ಳೋಣ. ಆದರೆ ನನಗೊಂದು ಪ್ರಶ್ನೆ ಕೇಳ್ತೇನೆ, ಆ ಪ್ರಶ್ನೆ ನೀನು ಉತ್ತರ ಕೊಡು. ಸಂಧ್ಯಾ ಸಾಯೋ ದಿನ ಯಾರ ಜೊತೆ ಇದ್ಲು ಅಂತ ಕೇಳ್ತಾನೆ. ಆಗ ಅರ್ಜುನ್ ಹೇಳ್ತಾನೆ, ಮೇಡಮ್ ನನ್ನ ಜೊತೆ ತಾನೆ, ನೀವೇ ನನ್ನ ಜೊತೆ ಕಳಿಸಿಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ಹೌದಲ್ವಾ, ಹಾಗಿರುವಾಗ ಅವಳು ಎಲ್ಲಿ ಹೋದ್ಲು, ನೀನು ಕೋರ್ಟಿಗೆ ಹೇಗೆ ಬಂದು, ಅವಳನ್ನು ಕೋರ್ಟಿಗೆ ಕರ್ಕೊಂಡು ಬರ್ಬೇಕಿತ್ತಾನೆ, ಆದರೆ ನೀನು ಎಲ್ಲಿದ್ದಿ ಅದನ್ನು ನಂಗೆ ಕರೆಕ್ಟ್ ಹೇಳು ಅಂತ ಹೇಳ್ತಾಳೆ. ಆಗ ಅರ್ಜುನ್ ಹೇಳ್ತಾನೆ, ಅಲ್ಲ ಮೇಡಮ್, ಅವಳನ್ನು ನಾನು ಫ್ರೆಂಡ್ ಜೊತೆ ಬಿಟ್ಟು ಬಂದಿದ್ದೆ, ಆಮೇಲೆ ನಂಗೆ ಗೊತ್ತೇ ಇಲ್ಲ ಅವಳನ್ನು ಯಾರೋ ಕೊಲೆ ಮಾಡಿದಾರೋ ಅನ್ನೋ ವಿಚಾರನೇ ನಂಗೆ ಗೊತ್ತಿಲ್ಲ. ನಾನು ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ, ಅವ್ನ ಫೋನ್ ಸ್ವಿಚ್ ಆಫ್ ಬರ್ತಿತ್ತು, ಸಂಧ್ಯೆಗೂ ಕಾಲ್ ಮಾಡಿದೆ, ಸಂಧ್ಯೆನ ಫೋನು ಸ್ವಿಚ್ ಆಫ್ ಬರ್ತಾಯಿತ್ತು, ನಂಗೆ ಏನಾಗಿದೆ ಅಂತಲೇ ವಿಷಯ ಗೊತ್ತಿರಲಿಲ್ಲ. ನಾನು ಅಂದ್ಕೊಂಡೆ ಅವನು ಅವಳನ್ನು ಕರ್ಕೊಂಡು ಕೋರ್ಟಿಗೆ ಬರ್ತಾನಂತ ಹೇಳಿ, ಆದರೆ ನಾನು ಕೋರ್ಟಿಗೆ ಬಂದು ಎಷ್ಟು ವೆಯ್ಟ್ ಮಾಡ್ತಾಯಿದ್ರು ಅವ್ನು ಬರಲೇ ಇಲ್ಲ. ಆಮೇಲೆ ನಂಗೆ ಗೊತ್ತಾಗಿದ್ದು, ಮೇಡಮ್ ನಿಜವಾಗ್ಲೂ ಮೇಡಮ್ ಅವಳು ನನ್ನ ತಂಗಿ ಥರ, ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಮೇಡಮ್, ನನ್ನ ನಂಬಿ ಮೇಡಮ್ ಅಂತ ಹೇಳ್ಕೊಂಡು ತುಂಬಾ ಪರಿಪರಿಯಾಗಿ ಭಾರ್ಗವಿ ಹತ್ರ ಬೇಡ್ಕೊಳ್ತಾ ಇರ್ತಾನೆ. ಆದರೆ ಭಾರ್ಗವಿ ಅವಳಿಗೆ ಅವನ ಮೇಲೆ ಸಿಟ್ಟು ಹಾಗೇ ಇರ್ತದೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.